Hello guys. Hello guys. Hello everyone. Hello. We are going to Tiruvannamalai. This is a sudden surprise. On the way, we are going to Tiruvannamalai. There are some great new Telugu tracks out right now. Ice cream. We'll go there again. In 600 Outside meters, will be keep white right to take the flyover. Oh. Like that. Oh. That's my first one. Chocos. Say chocos. Tacos. Say. I want. Hey, McDonald's. Where is it? McDonald's. See her. Chaitra come. ನಾವು ಇಲ್ಲಿ ಬಂದ್ಬಿಟ್ಟು ಲಂಚ್ಗೆ ಸ್ಟಾಪ್ ಮಾಡಿದ್ವಿ. ವಿ ಸಾ ಎ ಬ್ಯೂಟಿಫುಲ್ ಸನ್ಸೆಟ್ ಇಲ್ಲಿ. ಇಟ್ ವಾಸ್ ವೆರಿ ವೆರಿ ಬ್ಯೂಟಿಫುಲ್. ಐ ಟ್ರೈ ಟು ಕ್ಯಾಪ್ಚರ್ ಇನ್ ಮೈ ನ್ಯೂ ಫೋನ್. ಸೊ ಇಟ್ ವಾಸ್ ಲೈಕ್ very very good view from that. We stopped near A to B and there was a Star Biryani shop also next to it. But not the best car. Do you know what's the best car? Lamborghini and Ferrari. But that's Lamborghini and Ferrari. We will go under the truck. That much low it is. This truck car. We have reached Tiruvannamalai here. You can see the Gopuram from here. I'm zooming in. This is, I think, the south Gopuram, from where we will exit when we enter Tiruvannamalai. And this is the hotel we stayed in. It is called Namo Hotel, Namo Residency. Hello guys. ಇವಾಗ ಹೋಟೆಲ್ ಬಂದು ರೀಚ್ ಆದ್ವಿ. ಸೊ ಇದೇ ನಮ್ಮ ಹೋಟೆಲ್ ರೂಮ್. ನಮ್ಮಮ್ಮ ಅಲ್ಲಿ ನಿಂತವ್ರೆ. ಇಲ್ಲಿ ನಮ್ಮ ಅಕ್ಕ ಎಲ್ಲ ರೆಡಿ ಆಗ್ತಿದ್ದೀವಿ. ಅವರೆಲ್ಲ ಗಿರಿವಲ್ಲ ಮುಗ್ತವ್ರೆ. ಇದೇ ರೂಮು, ಇದೇ ಮಿರರ್, ಇದು ಬಂದ್ಬಿಟ್ಟು ಬೆಡ್, 2 beds. ಅಲ್ಲಿ ಫೋಟೋ ಫ್ರೇಮ್ ಇದೆ, ಲೈಟ್ಸ್ ಇದೆ, ಮತ್ತು ಇಲ್ಲಿ ವೆಂಟಿಲೇಷನ್ ಇದೆ, ಇಲ್ಲಿ TV ಯೂನಿಟ್. ಇದೆ ಬೆಸ್ಟ್ ರೂಮ್. ನಾವು ಎಷ್ಟು ಏನು ಒಂದು 4-5 ಸತಿ ಗಿರಿವಲ್ಲ ಹೋಗಿ ಬಂದಿರ್ತೀವಿ. ಅದರಲ್ಲೇ ಬೆಸ್ಟ್ ರೂಮ್ ಇದೆ. ಸೊ ಯಾ, ಏನು ರೆಡಿ ಆಗ್ತಾ ಇದ್ದೀವಿ. ಗಿರಿವಲಂ ಸ್ಟಾರ್ಟ್ ಮಾಡಿದ್ವಿ. ಇದು ಬಂದ್ಬಿಟ್ಟು ನಮ್ಮ ಹೋಟೆಲ್ ಮುಂದೆ ಇರೋ ದೇವಸ್ಥಾನ ಗೋಪುರಮ್ಮ. ಸೊ ನಾವು ದೇವಸ್ಥಾನ ಮುಂದೆ ಹೋಗಬೇಕು. ಸೊ ಇಲ್ಲಿ ಬಂದಿದ್ದೀವಿ. ಇವಾಗ ಇಲ್ಲಿ ಬಂದ್ಬಿಟ್ಟು ಕರ್ಪೂರ ಹಚ್ಬಿಟ್ಟು ಸ್ಟಾರ್ಟ್ ಮಾಡ್ತೀವಿ ಗಿರಿವಲಂನ. ಗಿರಿವಲಂ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವೇನು ಪ್ಲ್ಯಾನ್ ಮಾಡಿದ್ವಿ ಅಂದರೆ ಎಲ್ಲ ಹೂವು ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ನಮ್ಮ ಅಕ್ಕ ನಮ್ಮ ಅಮ್ಮ ಎಲ್ಲ ಹೂವು ತೊಗೊಳ್ಳೋಣ ಅಂತ ಇವನ್ನ ಕೇಳಿದ್ರೆ, ಒಂದು ಬಂದ್ಬಿಟ್ಟು ಮೊಳ ಬಂದ್ಬಿಟ್ಟು 50 rupees ಅಂದರು. ಸೊ ಅದನ್ನೇ ಒಂದು ಮೊಳ ತೊಗೊಂಡು ನಾವು 3 ಜನ, ನಾನು ನಮ್ಮಮ್ಮ ನಮ್ಮ ಅಕ್ಕ ಅವ್ರ ಮಗಳು ತಗೊಂಡು ತಲೆಗೆ ಇಟ್ಕೊಂಡು ದೇವರಿಗೆ ನಮಸ್ಕಾರ ಮಾಡಿಕೊಂಡು ಗಿರಿವಲಂ ಸ್ಟಾರ್ಟ್ ಮಾಡ್ತಾ ಇರ್ತೀವಿ. ನೀ ಅವಳ ಪೆಸ ಹಚ್ಕೊಳ್ತಾ ಅನ್ಕೋಣ. ಹೋಟ್ಲಿಂದ ಇವಾಗ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವಸ್ಥಾನದಲ್ಲಿ ಮುಖ್ಯ ದ್ವಾರಕ್ಕೆ ಬಂದು ದೇವ್ರನ್ನ ನಾವು ದೇವ್ರನ್ನ ಮುಗ್ಕೊಂಡು ಇವಾಗ ಫಸ್ಟ್ ಇವಾಗ ಗಿರಿವಲಂ ಸ್ಟಾರ್ಟ್ ಮಾಡಿದೀವಿ. ನಡ್ಕೊಂಡ್ ಬರ್ತಾ ಇದೀವಿ. ಫಸ್ಟ್ ಬಂದು ಇಂದ್ರಲಿಂಗಂಗೆ ಒಂದು ಕರ್ಪೂರ ಹಚ್ಚಿ ದೇವ್ರ ನಮಸ್ಕಾರ ಮಾಡ್ಕೊಂಡಿದ್ವಿ. ಇವಾಗ ನಡ್ಕೊಂಡು ಹೋಗ್ತಾ ಇದೀವಿ. ಗಿರಿವಲಂ ಮಾಡ್ತಾ ಇದೀವಿ. ಹೇಳು ಮಮ್ಮಿ. ನಾವು ಇವಾಗ ಗಿರಿವಲಂನ
3ನೇ ಲಿಂಗಕ್ಕೆ ಬಂದಿದ್ದೀವಿ. 3ನೇ ಲಿಂಗ ಮುಗಿಸ್ಕೊಂಡು 4ನೇದಕ್ಕೆ ಹೋಗ್ತಾ ಇದ್ದೀವಿ. ಆನ್ ದ ವೇನಲ್ಲಿ ರಸ್ತೆ ತುಂಬ ಚೆನ್ನಾಗಿದೆ. ತಣ್ಣಗೆ ಗಾಳಿ ಬೀಸ್ತಾ ಇದೆ. ಬಿಸಿಲಿಲ್ಲದೆ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ಜೊತೆಗೆ ಇವರೆಲ್ಲ ಇದ್ದಾರೆ, ಕಂಪನಿ ಕೊಡ್ತಾ ಇದ್ದಾರೆ. ನೋಡಿ ಎಲ್ಲರೂ ಸೇರಿಕೊಂಡು ಇವಾಗ ನೆಕ್ಸ್ಟ್ ಲಿಂಗಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದಾಗ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀವಿ. ಜಿಂಕೆ ನೋಡಿದ್ವಿ. ಜಿಂಕೆ ಆದಮೇಲೆ ಇವಾಗ ರಸ್ತೆ ನೋಡ್ತಾ ಹೋಗ್ತಾ ಇದೆ. ಅಲ್ಲಿ ರಸ್ತೆಯಲ್ಲಿ ನಾನು ಹೋಗ್ತಾ ಇದ್ದೀನಿ. ನಮ್ಮ ಹಿಂದ್ಗಡೆ ಜನ ಬರ್ತಾ ಇದ್ದಾರೆ. ನೋಡಿ ನಮ್ಮ ಹಿಂದ್ಗಡೆ ಜನ ಬರ್ತಾ ಇದ್ದಾರೆ. ಇವಾಗ ಏನು ನೋಡ್ತೀವಿ ಮಮ್ಮಿ? ನಾನು ಜಿಂಕೆ ಮರಿನ ನೋಡಿದೆ. ಜಿಂಕೆ ಮರಿ ಚೆನ್ನಾಗಿತ್ತು, ಅದನ್ನು ಫೋಟೋ ತೊಗೊಂಡಿದ್ದೀವಿ. ರಾತ್ರಿ ಹೊತ್ತು ಪಾಪ ಅವಕ್ಕೆ ಭಯ ಇಲ್ಲದೆ ಜನ ನೋಡೋದಕ್ಕೆ ಬರುತ್ತೆ. ಆದರೆ ನಾವು ಅದಕ್ಕೆ ಕೊಡೋದಕ್ಕೆ ನಮ್ಮ ಹತ್ರ ಏನೂ ಇರಲಿಲ್ಲ. ಬೇರೆ ಕೈಯಲ್ಲಿ ಹೋಗಿ ನೋಡ್ಕೊಂಡು ಬಂದು ಹಾಯ್ ಬಾಯ್ ಹೇಳ್ಬಿಟ್ಟು ಬಂದಿದ್ದೀವಿ. ಓಕೆ, ಇದು ಬಂದ್ಬಿಟ್ಟು ನೀವು ಎಷ್ಟು ಕಂಪ್ಲೀಟ್ ಮಾಡಿದ್ದೀರಾ, ಎಲ್ಲಿದ್ದೀರಾ, ಇನ್ನು ಎಷ್ಟು ಕಂಪ್ಲೀಟ್ ಮಾಡಬೇಕು, ಇನ್ನು ಎಷ್ಟು ಕಿಲೋಮೀಟರ್ ಮಿಕ್ಕಿದೆ ಅನ್ನೋ ಬೋರ್ಡು ಎವ್ರಿ ಎಷ್ಟೋ ಕಿಲೋಮೀಟ್ರಿಗೆ ನಿಮ್ಗೆ ಸಿಗುತ್ತೆ. ಸೊ ಯು ಆರ್ ಹಿಯರ್ ಅನ್ನೋ ಥರ ತೋರಿಸ್ತಾನೆ ಒಂದು ಐಕಾನ್ ಇರುತ್ತೆ, ಇನ್ನು ಎಷ್ಟಿರುತ್ತೆ ಅಂತ. ಸ್ಟಾರ್ಟಿಂಗ್ 7 ಕಿಲೋಮೀಟರ್ಸ್ ನಿಮಗೆ ಈಸಿಯಾಗಿ ಹೋಗ್ಬಿಡುತ್ತೆ. ಆಮೇಲೆ ಇರೋದು ನಿಮಗೆ ಲೈಕ್ ಫೀಲ್ ಆಗುತ್ತೆ, ಇನ್ನು ಎಷ್ಟು ದೂರ ಇದೆ. ಬಟ್ ಓಂ ನಮಃ ಶಿವಾಯ ಹೇಳ್ಕೊಂಡು ಹೋಗ್ತಾರೆ. ಇದೆಲ್ಲ ನಿತ್ಯಾನಂದ ಆಶ್ರಮ. ಯಾರಾದ್ರೂ ಹೋಗಿ ಅಲ್ಲಿ ನೀವು ಸೇರ್ಕೋಬೇಕು ಅಂದ್ರೆ, ಭಜನೆ ಮಾಡ್ಬೇಕು ಅಂದ್ರೆ, ನಿತ್ಯ ಕೆಲಸಗಳು ಅಲ್ಲೇ ಇದೆ. ಬೇಕಾದ್ರೆ ಹೋಗಿ ನೀವು ಅಲ್ಲಿ ಜಾಯ್ನ್ ಆಗ್ಬೋದು. ನಿತ್ಯಾನಂದ ನಿಮ್ಗೆ ಗೊತ್ತಿರಂಗೆ ಫೇಮಸ್ ಆಗಿರುವಂತಹ ನಿತ್ಯಾನಂದ ಸ್ವಾಮೀಜಿ. ಅಲ್ಲಿ ಹೋಗಿ ನೀವು ನೋಡ್ಕೊಂಡು ಬನ್ನಿ. ಇವಾಗ ಎಲ್ಲ ಎಂಟು ಲಿಂಗದಲ್ಲಿ ಲಾಸ್ಟ್ ಲಿಂಗ ಬಂದಿದ್ದೀವಿ. ಇಲ್ಲಿಗೆ ಗಿರಿವಲ ಮುಗೀತು ಅಂದರೆ ಲಿಂಗ ದರ್ಶನ ಮುಗೀತು. ಇನ್ನೂ 2 ಕಿಲೋಮೀಟರ್ಸ್ ದೇವಸ್ಥಾನಕ್ಕೆ ಹೋಗಿ ಸೇರಬೇಕು. ಅದಾದ್ಮೇಲೆ ಗಿರಿವಲ ಮುಗಿಯುತ್ತೆ. ಅದಾದ್ಮೇಲೆ ಗರ್ಭಗುಡಿಗೆ ಹೋಗಿ ದೇವಸ್ಥಾನ ನೋಡ್ಕೊಂಡು ಗಿರಿವಲ ಮುಗಿಸ್ತಾ ಇದ್ದೀವಿ ಅಷ್ಟೇ. ಓಕೆ, ಬಾಯ್. ನಾವು ಗಿರಿವಲಂ ಕಂಪ್ಲೀಟ್ ಮಾಡಿದ್ವಿ. 12 o'clock ಸ್ಟಾರ್ಟ್ ಮಾಡಿದ್ದು 5 o'clock ಮುಗಿಸಿದ್ವಿ. ಮಾರ್ನಿಂಗ್ 5 o'clock ಎಷ್ಟು ಜನ ಇರ್ತಾರೆ ಕರ್ಪೂರ ಲಾಸಲ್ಲಿ ಹಚ್ಬಿಟ್ಟು ಕಂಪ್ಲೀಟ್ ಮಾಡಿದ್ದೀವಿ ಅಂತ ಬೇಡ್ಕೊಂಡು ತಿದ್ದೀವಿ. ಇಲ್ಲಿ ನೋಡಿದ್ರೆ ನೀವೆಲ್ಲ ಮಲ್ಕೊಂಡಿರ್ತಾರೆ ಅಲ್ಲೇ 50 rupeesದಲ್ಲಿ ಬೆಳಗ್ಗೆನೇ. ಸೊ ಫೈನಲಿ ಬೆಳಗ್ಗೆ ದೇವಸ್ಥಾನಕ್ಕೆ ಹೋದ್ವಿ. ಸ್ವಲ್ಪ ಲೇಟಾಗೆ ಹೋದ್ವಿ. ಹಾಫ್ ಅವೇ ಬಂದು ಇಲ್ಲಿಂದ ಕ್ಯೂ ಇಷ್ಟು ಉದ್ದ ಇದೆ ನೋಡಿ, ಇಷ್ಟು ಉದ್ದ ಇದೆ. ಇದು ದೇವಸ್ಥಾನ. ಹಲೋ ಗೈಸ್, ಯಾಕಂದ್ರೆ ನಾವು ಗಿರಿವೆಲ್ಲ ಮಾಡ್ಕೊಂಡ್ಬಂದು ಇವಾಗ ಬೆಳಗ್ಗೆ ದೇವ್ರ ದರ್ಶನಕ್ಕೆ ನಿಂತ್ಕೊಂಡಿದ್ದೀವಿ. ದೇವ್ರ ದರ್ಶನ ಮಾಡಬೇಕು. ಇವಾಗ ಕ್ಯೂ ಅಲ್ಲಿ ಕೂತ್ಕೊಂಡಿದ್ದೀವಿ. ಜಾಗ ಅಲ್ಲಿ ತುಂಬಾ ರಶ್ ಇದೆ ಅಂತ ಹೇಳ್ಬಿಟ್ಟು ಬ್ಲಾಕ್ ಮಾಡಿದ್ದಾರೆ, ಅದಕ್ಕೆ ಕೂತ್ಕೊಂಡಿದ್ದೀವಿ. ಇವಾಗ ಹೋಗ್ತಾ ಇದ್ದೀವಿ. ಇವಾಗ ದೇವ್ರದ್ದು ದರ್ಶನ ಆಯಿತು, ಆಚೆ ಬಂದ್ವಿ. 1 hour ಆಯಿತು. ಅದಾದಮೇಲೆ
ಇಲ್ಲಿ ಪಾರ್ವತಿ ದೇವಿ ಬಂದ್ಬಿಟ್ಟು ಉಣ್ಣಾಮಲೆ ಅಮ್ಮ ಅಂತ ಇದ್ದಾರೆ. ಸೊ ಆ ದೇವರು ನೋಡೋಕ್ಕಿಂತ ಮುಂಚೆ ನಾವಿಲ್ಲಿ ಬಂದ್ಬಿಟ್ಟು ನವಗ್ರಹಕ್ಕಿಂತ ಮುಂಚೆ ಚಿತ್ರಗುಪ್ತರು ಇರ್ತಾರೆ. ಇಲ್ಲಿ ಚಿತ್ರಗುಪ್ತದ್ದು ಇದಿರುತ್ತೆ. ಸೊ ಅದನ್ನು ಯೂಶಲಿ ಎಲ್ಲರೂ ನೋಡಬೇಕು ಅಂತಾರೆ. ಸೊ Take whichever you want. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಎಳ್ನೀರು ಸೋಡಾ ಅವರೆಲ್ಲ ಕುಡ್ಕೊಂಡು ವಾಪಸ್ ಬಂದು ರೂಮಿಗೆ ಸೆಟ್ಲ್ ಆದ್ವಿ. ಸೊ ಇದು ಮುಗಿಸ್ಕೊಂಡು ಇನ್ನೇನು ಹೋಗಬೇಕಾದ್ರೆ ನಮ್ಮ ಅಕ್ಕ 2 times ಬ್ಯಾಗ್ ಬಂದಾಗ ಇಲ್ಲಿ ಈ ಆಂಟಿ ಸಿಕ್ಕಿದಾಗ ಅವ್ರು ಬಂದುಬಿಟ್ಟು ನಿನಗೆ ಅವಾಗ ಅವರು ರೆಂಟೆಡ್ ಕಾರಲ್ಲಿ ಬಂದಿದ್ದರು. ಸೊ ನೀವು ಸ್ವಂತ ಕಾರ್ ತೊಗೊತೀರಾ, ನೆಕ್ಸ್ಟ್ ಟೈಮ್ ನಾನು ನೋಡಿದಾಗ ನೀನು ಸ್ವಂತ ಕಾರಲ್ಲೇ ನಾನು ನೋಡ್ತೀಯಾ ಅಂತ. ಸೊ ನಮ್ಮ ಅಕ್ಕ ಫುಲ್ ಖುಷಿಯಿಂದ ಅವ್ರನ್ನ ಮೀಟ್ ಮಾಡಿ ಅವರು ನೀವು ಲಾಸ್ಟ್ ಟೈಮ್ ಬಂದಾಗ ನನಗೆ ಹೇಳಿದ್ರಿ ಮಧ್ಯ 4 ಸತಿ ಸಿಗಲಿಲ್ಲ, ಆಮೇಲೆ ಇವಾಗ ಹೊಸ ಕಾರ್ ತೊಗೊಂಡಾಗ ನಿಮ್ಗೆ ಸಿಕ್ಕಿದ್ದು ಅಂತ ಹೇಳಿ ಫುಲ್ ಸರ್ಪ್ರೈಸೇ ಆಗಿ ಅವ್ರದ್ದು ವಿಡಿಯೋ ತೊಗೊತಾ ಇದ್ರು. ಯಾಕಂದರೆ ಅವ್ರ ಅಪ್ಪ ಅಮ್ಮ ತೋರಿಸೋಣ ಇವರು ನೋಡಿ ಯಾವಾಗ ಸಿಕ್ಕಿದ್ದು ಆಮೇಲೆ ತಿರುಗಿ ಯಾವಾಗ ಸಿಕ್ಕಿದ್ದು ಅಂತ ನಮ್ಮ ಅಕ್ಕ ಅವರು ವಿಡಿಯೋ ತೊಗೊಂಡು ಅವ್ರ ಜೊತೆ ಕಂಟಿನ್ಯೂಸ್ ಆಗಿ ಮಾತಾಡ್ತಿದ್ರು. ಲೈಕ್ ಈ ಥರ ಅವ್ರು ಮೀಟ್ ಮಾಡ್ಕೊಂಡು ಎಲ್ಲ ಮುಗಿಸ್ಕೊಂಡು ನಾವು ಬಂದ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ವುಡ್ ಆ್ಯಪಲ್ಸ್ ಇತ್ತು, ಅದನ್ನು ತೊಗೊಂಡು ಅವ್ರ ಹತ್ರ ತೊಗೊಂಡು ಸಿನ್ಸ್ ಗಿರಿವಲಂ ಮಾಡಬೇಕು ಅಂತ ಅಂದ್ಕೊಂಡ್ವಲ್ಲ. ಸೊ ನನ್ನ ತಂಗಿ ನಮ್ಮ ಅಪ್ಪ ಎಲ್ಲ ಗಿರಿವಲಂ ಮಾಡಲಿಲ್ಲ, ಅದರಿಂದ ನಮ್ಮ ಅಕ್ಕ ಅವ್ರ ಹೊಸ ಕಾರ್ನ ಫುಲ್ ಗಿರಿವಲಂ ಮಾಡೋಣ ಅಂದ್ಬಿಟ್ಟು ತೊಗೊಂಡೋದ್ವಿ. ಸರ್ಪ್ರೈಸಿಂಗ್ಲಿ ಯಾವಾಗಲೂ ಕಾರ್ ಒಳಗಡೆ ಬಿಡಲ್ಲ. ಈ ಸತಿ ನಾವು ಹೋದಾಗ ಈ ಗಿರಿವಲಂ ಮಾಡಬೇಕಾದ್ರೆ ಬಿಟ್ಟರು. ಸೊ ಇದು ಬಂದ್ಬಿಟ್ಟು ಫುಲ್ ಗಿರಿವಲಂ ಮುಗಿಸ್ಕೊಂಡು ದೇವಸ್ಥಾನ ಗೋಪುರ ಮುಂದೆ ಬಂದು ದೇವ್ರನ್ನ ನೋಡಿಕೊಂಡು ಮೀನ್ಸ್ ಆಚೆಯಿಂದನೇ. ಸೊ ಹೆಂಗೆ ಅಂದರೆ ಕಾರು ಒಂದು ರೌಂಡ್ ಗಿರಿವಲಂ ಫುಲ್ ಕಂಪ್ಲೀಟ್ ಮಾಡ್ದಂಗೆ ಆಯಿತು. ದಟ್ ವಾಸ್ ವೆರಿ ವೆರಿ ಸರ್ಪ್ರೈಸಿಂಗ್ ಫಾರ್ ಮೀ. ಯಾಕಂದ್ರೆ ಅವ್ರು ಬಿಡೋದೇ ಇಲ್ಲ, ನಮ್ಮನ್ನು ಬಿಡಲೇ ಇಲ್ಲ. ಸ್ಟಾರ್ಟಿಂಗ್ ನೈಟು ಹೆಂಗೋ ಸುತ್ಕೊಂಡು ಬಂದ್ವಿ. ಬಟ್ ಇಲ್ಲಿ ನೋಡಿ ಎಷ್ಟು ಬೈಕ್ಸ್ ಕಾರ್ಸ್ ಎಲ್ಲ ನಿಂತಿದೆ, ಅನ್ಎಕ್ಸ್ಪೆಕ್ಟೆಡ್. ಬಟ್ ಯಾ ಸಚ್ ಅ ಸರ್ಪ್ರೈಸಿಂಗ್ ಇನ್ಸಿಡೆನ್ಸ್ ನನಗದಾಗಿದ್ದು. How was the food? Very nice. Very nice? ಎಲ್ಲ ಚೆನ್ನಾಗಿತ್ತು. How was the food? Very nice. How was the food? ಇಂಥ ಪೋಡ್ರ ನಾನು ಸೊ ನಾವು ಗಿರಿವಲಂ ಮುಗಿಸ್ಕೊಂಡ್ಬಂದು ಅವ್ರನ್ನ ಮೀಟ್ ಮಾಡ್ಕೊಂಡು ಎಲ್ಲ ಮುಗಿಸಿ 4 o'clock ಆಗೋಗಿತ್ತು. ನಮಗಂತೂ ಹೆವಿ ಹೊಟ್ಟೆ ಹಸಿತಿತ್ತು. ಸೊ ಇದೊಂದು ಪ್ಲೇಸ್ ಹುಡುಕಿದೆ, ಇದು ಓಂ ನಮ ಶಿವಾಯ ಅಂತಲೇ ಇತ್ತು. ಸೊ ಅದನ್ನು ತುಂಬ ಚೆನ್ನಾಗಿತ್ತು. ಊಟ ಹೆಂಗಿತ್ತಪ್ಪ? ಬೆಸ್ಟ್ ರಿವ್ಯೂವರ್ ಹಾಕೋಬರ್. ಬೆಳಗ್ಗೆಯಿಂದ ಗಿರಿವಲಂ ಮುಗಿಸ್ಕೊಂಡು ಬೆಳಗ್ಗೆಯಿಂದ ಏನು ಊಟ ಮಾಡಿರಲಿಲ್ಲ, ತುಂಬ ಹೊಟ್ಟೆ ಹಸಿವಿತ್ತು. ಹೋಟ್ಲು ಸಿಗಲಿಲ್ಲ. ಕಾಂತೇವೆ ಇವಾಗ ಗಾಡಿಯಿಂದ ಬರಬೇಕಾದ್ರೆ ಇದು ನಾವು ಓಂ ನಮ ಶಿವಾಯ ಓಂ ನಮ ಶಿವಾಯ ಹೋಟ್ಲಂತೆ ನೋಡ್ತೀನಿ ಇರು ಹೆಸರು. ಅದರಲ್ಲಿ ಪರವಾಗಿಲ್ಲ, ನಮ್ಮ ಚೆನ್ನಾಗಿತ್ತು. ಅದೇ
ಊಟ ಚೆನ್ನಾಗಿತ್ತು. ಊಟ ವಾಸ್ ಗುಡ್. ರಸಂ ಸಾಂಬಾರ್ ಯು ಮಸ್ಟ್ ಟ್ರೈ. ಮೀಲ್ಸ್ ಮಸ್ಟ್ ಟ್ರೈ. ನಾವು ಊಟ ಮುಗಿಸ್ಕೊಂಡು ಇನ್ನೇನೆಲ್ಲ ಆಯಿತು. ಇವಾಗ ಮನೆಗೆ ಹೋಗೋದಷ್ಟೇ. ಸಿ ಯು, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ತಂಗಿಗೆ ಮಾತಾಡೋಕ್ಕೆ ಸ್ವಲ್ಪ ಶೈ, ಅದಕ್ಕೆ ನಾನೇ ಮಾತಾಡ್ತಿದ್ದೀನಿ ಫುಲ್ ವಿಡಿಯೋದಲ್ಲಿ.